Hello students, in the last video we are discussing about what are the introduction of Indian economy in the year of 1950 to 1990. ಇಲ್ಲಿ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋಗಳಲ್ಲಿ ಏನು ನೋಡಿದ್ದೀವಿ ಅಂತಂದ್ರೆ 1950 ರಿಂದ 1990 ರ ದಶಕದಲ್ಲಿ ಇದ್ದಂತಹ 1950 ರಿಂದ 1900 ದಶಕದಲ್ಲಿ ಇದ್ದಂತಹ ಒಂದು ಭಾರತದ ಆರ್ಥಿಕತೆಯ ಒಂದು ಪೀಠಿಕೆಯನ್ನು ನಾವು ನೋಡಿದ್ದೀವಿ. So when we are observing the year of 1950 to 1990, that is mainly represented to after the independence of India, what type of economic systems we will be seen in our country economy. ಅಂತಂದ್ರೆ ಸ್ವತಂತ್ರ ಪಡೆದ ನಂತರ ಭಾರತ ಒಂದು ಆರ್ಥಿಕತೆಯನ್ನ ಹಾಕಿಕೊಳ್ಳಬೇಕಾಗಿತ್ತು ಅಂತಂದ್ರೆ ಯಾವ ಯಾವ ಕ್ರಮಗಳನ್ನು ಅನುಸರಿಸಿತು ಮತ್ತು ಯಾವ ಯಾವ ಕ್ರಮಗಳನ್ನು ಹಾಕಿಕೊಳ್ಳಕತ್ತು ಅಥವಾ ಎಂತಹ ಅರ್ಥವ್ಯವಸ್ಥೆಯನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಡ್ತಾ ಇತ್ತು. ಸೊ ಇನ್ ದಿಸ್ ವಿಡಿಯೋ we are discussing about the economic planning and the goals of 5-year plans. ಹಾಗಾದ್ರೆ ಈ ಒಂದು ವಿಡಿಯೋದೊಳಗೆ ನಾವು ಏನ್ ನೋಡೋಣ ಅಂತಂದ್ರೆ ಭಾರತದ ಆರ್ಥಿಕ ಯೋಜನೆ ಏನಾಗಿತ್ತು ಮತ್ತು ಏನಂತ ಹೇಳ್ತೀವಿ ಪಂಚವಾರ್ಷಿಕ ಯೋಜನೆಯ ಗುರಿಗಳು ಏನದವ ಅನ್ನುವಂಥದ್ದನ್ನು ನಾವಿಲ್ಲಿ ಅಧ್ಯಯನ ಮಾಡೋಣ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ವರ್ಕ್ ಆರ್ ಎನಿ ವರ್ಕ್, ನಾವು ಕೆಲಸವನ್ನು ನೋಡಿದಾಗ ಅಥವಾ ಯಾವುದೇ ಕೆಲಸವನ್ನು ನೋಡಿದಾಗ ವಿದೌಟ್ ಪ್ಲಾನಿಂಗ್ ವಿ ಕಾಂಟ್ ಡೂ ದ ಎನಿ ವರ್ಕ್. ವಿದೌಟ್ ಪ್ಲಾನಿಂಗ್ we can't do the any work because of planning is the very systematic method of doing the work and other activities. ಅಂತಂದ್ರೆ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೂ ಸಹ, ನಾವು ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದ್ರೂ ಸಹ ಅದಕ್ಕೆ ಒಂದು ನಿರ್ದಿಷ್ಟವಾದ ಯೋಜನೆ ಬೇಕೇ ಬೇಕು ಅಂತ ಹೇಳ್ತೇವೆ. ಒಂದು ವೇಳೆ ಯೋಜನೆ ಇರದಿದ್ರೆ ಯಾವುದೇ ಒಂದು ವರ್ಕ್ ಏನಾಗುವುದಿಲ್ಲ, ಯಾವುದೇ ಒಂದು ಕೆಲಸ ಯಶಸ್ವಿ ಆಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಯೋಜನೆ ಕಾರ್ಯರೂಪದ ಮೊದಲ ಒಂದು ಹಂತ ಆಗಿರ್ತೈತಿ ಅಂತ ಹೇಳ್ತೀವಿ. ಮೀನ್ಸ್ ಪ್ಲಾನಿಂಗ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ವರ್ಕ್ ಆರ್ ಎನಿ ಆಕ್ಟಿವಿಟೀಸ್. ಹಾಗಾಗಿ ಒಂದು ಯೋಜನೆ ಅನ್ನುವಂಥದ್ದು ಕಾರ್ಯದ ಮೊದಲ ಹೆಜ್ಜೆ ಆಗಿರ್ತೈತಿ ಅಂತ ಹೇಳ್ತೇವೆ. ಬಿಕಾಸ್ ವೆನ್ ವಿ ಆರ್ ಫಿನಿಶಿಂಗ್ ಅವರ್ ಎಜುಕೇಶನ್, ನಾವು ವೆನ್ ವಿ ಆರ್ ಫಿನಿಶ್ಡ್ ಅವರ್ ಎಜುಕೇಶನ್, ನಾವು ಯಾವಾಗ ನಮ್ಮ ಶಿಕ್ಷಣವನ್ನ ಕಂಪ್ಲೀಟ್ ಮಾಡ್ತೇವಲ್ಲ, ಅವರ್ ನೆಕ್ಸ್ಟ್ ಪ್ಲಾನ್ ಈಸ್ ವಾಟ್ ವಿ ಕ್ಯಾನ್ ಡೂ, ನಾವು ಏನು ಮಾಡಬಹುದು, ಏನನ್ನ ಮಾಡಲು ಸಾಧ್ಯ ಐತಿ. ಸೊ ದಟ್ ಈಸ್ ದ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಪ್ಲಾನಿಂಗ್. ಹಾಗಾಗಿ ಅದಕ್ಕನ್ನ ನಾವು ಏನಂತ ಹೇಳ್ಬೋದು, ಒಂದು ಯೋಜನೆಗೆ ಉದಾಹರಣೆ ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಯುವರ್ ಲೈಫ್, ನಿಮ್ಮದೇ ಒಂದು ಜೀವನವನ್ನು ನೋಡಿದಾಗ ವೆನ್ ಯು ಆರ್ ಫಿನಿಶಿಂಗ್ ಯುವರ್ SSLC, ಆಫ್ಟರ್ ದ SSLC ವಾಟ್ ಕ್ಯಾನ್ ವಿ ಡೂ ಅಂತಂದ್ರೆ ನಿಮ್ಮ 10ನೇ ತರಗತಿ ಮುಗಿದ ನಂತರ ನಾವು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ನಿಮ್ಗೆ ಒಂದು ಕ್ವಶನ್ ಮಾರ್ಕ್ ಕಂಡಿರ್ತಿಲ್ಲ. ಅದೇ ರೀತಿ ಅದಕ್ಕೆ ನೀವು ಯೋಜನೆ ಮಾಡ್ಕೊತೀರಿ, ವಿಚ್ ಸೆಕ್ಷನ್ ಈಸ್ ಬೆಟರ್ ಟು ಅವರ್ ಫ್ಯೂಚರ್, ನಮ್ಮ ಮುಂದಿನ ಭವಿಷ್ಯಕ್ಕೆ ಯಾವ ಒಂದು ಸೆಕ್ಷನ್, ಆರ್ಟ್ಸ್, ಕಾಮರ್ಸ್, ಐದರ್ ಸೈನ್ಸ್, ಆರ್ಟ್ಸು, ಕಾಮರ್ಸು, ಸೈನ್ಸು, ಈ ರೀತಿ ನೀವು ಯೋಜನೆ ಮಾಡಿಕೊಂಡು ಏನ್ ಮಾಡ್ತೀರಿ, ಕಾರ್ಯವನ್ನು ಮಾಡ್ತಿರಲ್ಲ. ಅದೇ ರೀತಿ ಪ್ರತಿಯೊಂದು ಕೆಲಸಕ್ಕೂ ಸಹ ಏನ್ ಬೇಕು, ಪ್ಲಾನಿಂಗ್ ಅನ್ನುವಂಥದ್ದು. ಪ್ಲಾನಿಂಗ್ ಇಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ರೋಲ್ ಆಫ್ ಡೂಯಿಂಗ್ ಅವರ್ ವರ್ಕ್ ಅಂಡ್ ಅದರ್ ಆಕ್ಟಿವಿಟೀಸ್. ಹಾಗಾಗಿ ಯೋಜನೆ ಅನ್ನುವಂಥದ್ದು ನಮ್ಮ ಕೆಲಸ ಆಗಿರ್ಬೋದು ಅಥವಾ ನಾವು ಯಾವುದೇ ಕಾರ್ಯವನ್ನ ಮಾಡೋದಕ್ಕೆ ಮೊದಲ ಹೆಜ್ಜೆ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕಂಟ್ರಿ ಸಿಚುವೇಶನ್, when we are observing the country situation, country's economy is also planning the some activities to implement the country economy. So when we are observing the after the independence of India, what type of country economies will be improving the our planning. Means when we are observing the country's economic situation after the independence of India, our some economists and some major peoples are decided to what type of, it means which plannings are improve the country's economy. ಅಂತಂದ್ರೆ ಯಾವಾಗ ಭಾರತ ಸ್ವತಂತ್ರವನ್ನ ಪಡ್ಕೊಳ್ತಲ್ಲ, ಸ್ವತಂತ್ರವನ್ನ ಪಡ್ಕೊಂಡ ನಂತರ ಭಾರತದಲ್ಲಿರ್ತಕ್ಕಂಥ ಕೆಲವು ಅರ್ಥಶಾಸ್ತ್ರಜ್ಞರು ಮತ್ತು ಕೆಲವು ಪ್ರಮುಖ ಮುಖಂಡರು ಸೇರ್ಕೊಂಡು ಏನ್ ಮಾಡ್ತಾರ, ಒಂದು ಭಾರತದ ಆರ್ಥಿಕತೆಯನ್ನ ಮುಂದುವರಿಯುವಂತೆ ಮಾಡಬೇಕಾಗಿತ್ತು ಅಂದ್ರೆ ಅಥವಾ ಅಭಿವೃದ್ಧಿ ಆಗುವಂತೆ ಮಾಡಬೇಕಾಗಿತ್ತು ಅಂತಂದ್ರೆ ಯಾವ ಯಾವ ಯೋಜನೆಗಳನ್ನ ಹಾಕೋಬೇಕು, ಯಾವ ಯಾವ ಯೋಜನೆಗಳನ್ನ ಹಾಕೋಬೇಕು,
ಎಂತಹ ಯೋಜನೆಗಳು ನಮ್ಮ ದೇಶದ ಅಭಿವೃದ್ಧಿಗೆ ಕಾರಣ ಆಗ್ತವು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಮೀನ್ಸ್ when we are observing the economic planning, the planning mainly represented to the improving of country's GDP. GDP means gross domestic product. The GDP means gross domestic product. The gross domestic product mainly represented to, it is the market value. It is the market value of producing the goods and services in the particular period of time or a year. ಅಂತಂದ್ರೆ ಈ ಜಿಡಿಪಿ ಅನ್ನುವಂಥದ್ದು ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಒಟ್ಟು ದೇಶೀಯ ಉತ್ಪನ್ನ. ಒಟ್ಟು ದೇಶೀಯ ಉತ್ಪನ್ನ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿ ಒಳಗ ಉತ್ಪಾದನೆಯಾಗ್ತಕ್ಕಂಥ ಎಲ್ಲಾ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯ ಅಂತಿಮ ಮೌಲ್ಯಗಳನ್ನು ನಾವು ಏನಂತ ಹೇಳ್ತೀವಿ? ಜಿಡಿಪಿ. ಜಿಡಿಪಿ mainly represented to, that is the market value of producing the goods and services in the year of time or a particular period of time. That is the representation of GDP. ಹಾಗಾಗಿ ನಾವು ದೇಶೀಯ ಉತ್ಪನ್ನ ಅಂತಂದ್ರೆ ಏನಂತ ಹೇಳ್ತೀವಿ ಅಂತಂದ್ರೆ ಒಂದು ವರ್ಷದಲ್ಲಿ ಉತ್ಪಾದನೆಯಾದಂತ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ ಅಂತ ಹೇಳ್ತೀವಿ. So when we are improving our GDP, it means which is the major role of improving our GDP. ಹಾಗಾದ್ರೆ ನಾವು ಬರೀ ಜಿಡಿಪಿಯನ್ನ ಹೆಚ್ಚಿಗೆ ಮಾಡಬೇಕು ಅನ್ಕೋತೀವಿ. It means when we are planning to improving the country's GDP. ಅಂದ್ರೆ ನಾನು ಯೋಜನೆ ಮಾಡ್ಕೊಂಡಿನಿ. ಏನಂತ ಮಾಡ್ಕೊಂಡಿನಿ ಅಂತಂದ್ರೆ ನನ್ನ ಜಿಡಿಪಿಯನ್ನ ಹೆಚ್ಚಿಗೆ ಮಾಡಬೇಕು, ನನ್ನ ದೇಶದ ಉತ್ಪನ್ನವನ್ನ ಏನ್ ಮಾಡಬೇಕಾಗಿತಿ? ಹೆಚ್ಚಿಗೆ ಮಾಡಬೇಕು ಅಂತ ಯೋಜನೆ ಮಾಡ್ಕೊಂಡಿನಿ. ಹಾಗಾದ್ರೆ ವಿಚ್ ರೋಲ್ ಈಸ್ ಇಂಪಾರ್ಟೆಂಟ್ ಟು ಇಂಪ್ರೂವಿಂಗ್ ಅವರ್ ಜಿಡಿಪಿ? ನಮ್ಮ ಯಾವ ಒಂದು ಕಾರ್ಯ ನಮ್ಮ ಜಿಡಿಪಿಯನ್ನ ಹೆಚ್ಚಿಗೆ ಮಾಡ್ತೈತಿ, ನಮ್ಮ ಜಿಡಿಪಿಯನ್ನ ಹೆಚ್ಚಿಗೆ ಮಾಡ್ತೈತಿ ಅನ್ನುವಂಥದ್ದೇ ಏನಾಗಿರ್ತದ ಅಂತ ಹೇಳ್ತೀವಿ ಅಂತಂದ್ರೆ these are the some important and goals of our 5-year plan. ಅಂತಂದ್ರೆ ಈ ರೀತಿ ಯೋಜನೆಗಳೇನೇ ನಮಗೆ ಏನ್ ಬೇಕಾಗ್ತಾವು? ಒಂದು ದೇಶದ ಪಂಚವಾರ್ಷಿಕ ಯೋಜನೆಗಳನ್ನ ಹಾಕೊಳ್ಳೋದಕ್ಕೆ ಬೇಕಾಗ್ತಾವು ಅಂತ ಹೇಳ್ತೀವಿ. And when we are observing the meaning of planning, ಹಾಗಾದ್ರೆ ಪ್ಲಾನಿಂಗ್ ಅಂತಂದ್ರೆ ಏನು? What is the meaning of planning ಅಂತಂದ್ರೆ plan is document showing detailed scheme, program and strategies worked out in advance for fulfilling an objective. It means the plan mainly fulfill our objectives and what is the work condition of our economy and what are the schemes of improving the economic condition and which programs are improving the country's GDP and what are the strategies of improving the production condition and improving the country's income of the plan. ಅಂತಂದ್ರೆ ಈ ಯೋಜನೆ ಅಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ಒಂದು ರಾಷ್ಟ್ರದ ಸಂಪನ್ಮೂಲಗಳನ್ನ ಹೇಗೆ ಬಳಕೆ ಮಾಡಬೇಕು, ಅದರ ದೂರದೃಷ್ಟಿ ಹೇಗಿರಬೇಕು, ಏನನ್ನು ಕಾರ್ಯಗಳನ್ನ ಅಂದ್ರೆ ಏನು ಕಾರ್ಯಗಳನ್ನ ಮಾಡಬೇಕು ಮತ್ತು ಯಾವ ರೀತಿಯಾದಂತ ಒಂದು ಸ್ಟ್ರಾಟಜೀಸ್ ಅಂತಂದ್ರೆ ಯಾವ ರೀತಿಯಾದಂತ ಒಂದು ಹಿನ್ನೆಲೆ ಅಥವಾ ಒಂದು ಕಾರ್ಯಗಳನ್ನ ಹಾಕಿಕೊಳ್ಬೇಕು ಅನ್ನುವಂಥದ್ದೆಲ್ಲವನ್ನ ತಿಳಿಸುವಂಥದ್ದು ಏನಾಗಿರ್ತದ? ಯೋಜನೆಯ ಒಂದು ಕಾರ್ಯ. ಇಟ್ ಮೀನ್ಸ್ planning mainly represented to, it is the improving the country's production strategies, objectives and fulfilling the objectives and advance the improving of technological progress. ಅಂತಂದ್ರೆ ಒಂದು ರಾಷ್ಟ್ರದಲ್ಲಿ ಉತ್ಪಾದಕತೆಯನ್ನು ಹೇಗೆ ಹೆಚ್ಚು ಮಾಡಬೇಕು ಮತ್ತು ಆದಾಯವನ್ನು ಹೇಗೆ ಹೆಚ್ಚು ಮಾಡಬೇಕು, ಎಂತ ತಂತ್ರಜ್ಞಾನವನ್ನು ಬಳಸಿಕೊಳ್ಳಬೇಕು ಮತ್ತು ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡಬೇಕು. ಇಟ್ ಮೀನ್ಸ್ which infrastructures are improving the production condition. ಅದನ್ನೆಲ್ಲ ತಿಳಿಸುವಂಥದ್ದು ಏನಾಗಿರ್ತದ? ಈ ಪ್ಲಾನಿಂಗ್ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ. And the next one is what are the goals of 5-year plan? It is compulsory for 6 marks. ಇದನ್ನ ನಿಮಗೆ 6 marks ಗೆ ಕೇಳ್ತಾನ. ಏನಂತ ಕೇಳ್ತಾನ ಅಂತಂದ್ರೆ what is the plan or what is the planning? Explain the goals of 5-year plan. ಅಂತಂದ್ರೆ ಯೋಜನೆ ಅಂದ್ರೆ ಏನು, ಪಂಚವಾರ್ಷಿಕ ಯೋಜನೆಯ ಗುರಿಗಳನ್ನ ವಿವರಿಸಿರಿ ಅಂತ ನಿಮಗೆ ಕೇಳ್ತಾನೆ. So when we are observing the goals of 5-year plan, it is mainly represented to the 4 type of goals. One is growth, another one is modernization, third one is self-reliance and fourth one is equity. ಅಂತಂದ್ರೆ ನಾವು ಪಂಚವಾರ್ಷಿಕ ಯೋಜನೆಯ ಗುರಿಗಳನ್ನ ನೋಡಿದಾಗ 4 ರೀತಿಯಾದಂತಹ ಒಂದು ಪಂಚವಾರ್ಷಿಕ ಯೋಜನೆಯ ಗುರಿಗಳನ್ನ ನಾವು ನೋಡ್ತೀವಿ. 1 ಬೆಳವಣಿಗೆ, 2 ಆಧುನೀಕರಣ, 3 ಸ್ವಾವಲಂಬನೆ, 4
ಸಮಾನತೆ. ಈ 4 ಏನವು ಪಂಚವಾರ್ಷಿಕ ಯೋಜನೆಯ ಗುರಿಗಳು ಯಾವ್ಯಾವು? ಒಂದು ಗ್ರೋತ್, ಮಾಡರ್ನೈಸೇಷನ್, ಸೆಲ್ಫ್ ರಿಲಯನ್ಸ್ ಅಂಡ್ ಇಕ್ವಿಟಿ. ದೀಸ್ ಆರ್ ದ ಗೋಲ್ಸ್ ಆಫ್ 5-year ಪ್ಲಾನ್. ಅಂತಂದ್ರೆ ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ ಮತ್ತು ಸಮಾನತೆ ಅಥವಾ ಸಮತೆ ಎನ್ನುವಂತ 4 ಏನದವ ಇವು ಪಂಚವಾರ್ಷಿಕ ಯೋಜನೆಯ ಗುರಿಗಳು ಅದಾವ. ಸೊ when we are observing the first goal, that is growth is mainly represented to, it is contribute to the, it means it is mainly represented to what type of increases the country's income and production and sectors of production. ಅಂತಂದ್ರೆ ಈ ಬೆಳವಣಿಗೆ ಅನ್ನುವಂಥದ್ದು ನಮಗೆ ಪ್ರಮುಖವಾಗಿ ಏನನ್ನ ತೋರಿಸಿಕೊಡ್ತೈತಿ ಅಂತಂದ್ರೆ ಉತ್ಪಾದಕತೆಯನ್ನ ಹೇಗೆ ಹೆಚ್ಚಿಸಬೇಕು, ದೇಶದ ಆದಾಯವನ್ನ ಹೇಗೆ ಹೆಚ್ಚಿಸಬೇಕು, ವಿವಿಧ ವಲಯಗಳ ಒಂದು ಉತ್ಪಾದನೆಯನ್ನ ಹೇಗೆ ಹೆಚ್ಚಿಸಬೇಕು ಅನ್ನುವಂಥದ್ದನ್ನ ತೋರಿಸಿಕೊಡ್ತದ. ಇಟ್ ಮೀನ್ಸ್ growth is example of, it means growth is the one of the important role of improving the country economy. ಅಂತಂದ್ರೆ ಈ ಬೆಳವಣಿಗೆ ಅನ್ನುವಂಥದ್ದು ಒಂದು ದೇಶದ ಆರ್ಥಿಕ ಪ್ರಗತಿಯನ್ನ ಸಾಧಿಸುವುದಕ್ಕೆ ಹಾಕಿಕೊಳ್ಳಬೇಕಾದಂತ ಏನೆಲ್ಲ ಬೆಳವಣಿಗೆಗಳು ಅದಾವ ಅನ್ನುವಂಥದ್ದನ್ನ ತೋರಿಸಿಕೊಡ್ತೈತಿ ಅಂತ ಹೇಳ್ತಾರೆ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಗ್ರೋತ್ ಈಸ್ ಎಕ್ಸಾಂಪಲ್ ಆಫ್ ಕೇಕ್. ಅಂತಂದ್ರೆ ನಾವು ಗ್ರೋತ್ ಅನ್ನ ಏನಂತ ತಿಳ್ಕೊಳ್ಳೋಣ, ಕೇಕ್ ಅಂತ ತಿಳ್ಕೊಳ್ಳೋಣ. ಗ್ರೋತ್ ಅನ್ನ ನಾವು ಏನ್ ತಿಳ್ಕೊಳ್ಳೋಣ, ಒಂದು ಎಕ್ಸಾಂಪಲ್ ಆಗಿ ತಿಳ್ಕೊಳ್ಳೋಣ, ಕೇಕ್ ಅಂತ ತಿಳ್ಕೊಳ್ಳೋಣ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕೇಕ್ ಸೈಜ್, ಇಷ್ಟು ನಂದು ಕೇಕ್ ಸೈಜ್ ಐತಿ. ಸೊ ಇದನ್ನ ನಾವು ಎಷ್ಟು ಜನ ತಿನ್ಬಹುದು ಅಂತಂದ್ರೆ 6 ಮೆಂಬರ್ಸ್ ತಿನ್ಬಹುದು. ಸೊ ವೆನ್ ವಿ ಆರ್ ಇನ್ಕ್ರೀಸ್ ದ ಸೈಜ್ ಆಫ್ ಗ್ರೋತ್, when we are increase the size of growth, it will be consuming the more people in our country economy. ಅಂತಂದ್ರೆ ಈ ಬೆಳವಣಿಗೆ ಅನ್ನುವಂಥದ್ದನ್ನ ಕೇಕ್ ಅಂತ ಒಂದು ಉದಾಹರಣೆಯನ್ನಾಗಿ ಗಮನಿಸೋಣ. ಈ ಕೇಕಿನ ಸೈಜು ಎಷ್ಟು ದೊಡ್ಡದಾಗ್ತಾ ಹೋಗ್ತದಲ್ಲ ಅಷ್ಟು ಜನರು ಏನ್ ಮಾಡ್ಬೋದು, ಅದನ್ನ ತಿಂತಾ ಹೋಗ್ಬೋದು. ಎಷ್ಟು ಸಣ್ಣದಾಗ್ತದ ಅಷ್ಟು ಕಡಿಮೆ ಜನರು ತಿಂತಾ ಹೋಗ್ಬೋದು. ಸೊ ಯಾವಾಗ ಕೇಕಿನ ಸೈಜು ಹೆಚ್ಚಾಗ್ತದಲ್ಲ ಆವಾಗ ಹೆಚ್ಚು ಜನರು ಏನ್ ಮಾಡಬಹುದು, ಅದನ್ನ ತಿನ್ನಬಹುದು. ಇಟ್ ಮೀನ್ಸ್ when the country's growth will be increases to day by day, year by year, the country's peoples are also lived a healthy life and luxury life. ಯಾವಾಗ ಬೆಳವಣಿಗೆ ಎನ್ನುವಂಥದ್ದು ಹೆಚ್ಚಿಗೆ ಆಗ್ತಾ ಹೋಗ್ತದಲ್ಲ ಅವಾಗ ಜನರು ಏನ್ ಮಾಡಬಹುದು, ಒಂದು ಐಷಾರಾಮಿ ಜೀವನ ಅಥವಾ ನೆಮ್ಮದಿಯುತವಾದಂತಹ ಜೀವನವನ್ನ ಸಾಧಿಸಬಹುದು. ಹಾಗಾದ್ರೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆರ್ ವಾಟ್ ಆರ್ ದ ಥೀಮ್ಸ್ ಆಫ್ ಗ್ರೋತ್? ಹಾಗಾದ್ರೆ ಈ ಬೆಳವಣಿಗೆ ಒಳಗೆ ನಾವು ಏನೇನೆಲ್ಲ ನೋಡ್ತೀವಿ ಅಂತಂದ್ರೆ ಇನ್ಕ್ರೀಸ್ ದ ಪ್ರೊಡಕ್ಷನ್ ಕಂಡೀಷನ್. ಸೊ ದ ಫಸ್ಟ್ ಪಾಯಿಂಟ್ ಈಸ್ ಇನ್ಕ್ರೀಸ್ ದ ಪ್ರೊಡಕ್ಷನ್ ಕಂಡೀಷನ್. So when we are increases the production, the same way country's production increases, the same way our income also increases. Because when the production will be increases, supply increases. When the supply increases, the demand will be increases. When the demand increases, our income also increases. Because of when we are selling the lot of goods in the economy, they are earning the some level of income. That income will be increases the country's economy. ಅಂತಂದ್ರೆ ಉತ್ಪಾದಕತೆಯನ್ನ ಹೆಚ್ಚಿಸುವುದು ಅಂತ ಹೇಳ್ತಾನೆ. ಉತ್ಪಾದಕತೆಯನ್ನ ಹೆಚ್ಚಿಸುವುದು ಯಾವಾಗ ಒಂದು ದೇಶ ಉತ್ಪಾದಕತೆಯನ್ನ ಹೆಚ್ಚಿಸ್ತಾ ಹೋಗ್ತದಲ್ಲ, ಉತ್ಪಾದಕತೆ ಹೆಚ್ಚಳವಾದ ಹಾಗೆ ಪೂರೈಕೆ ಪ್ರಮಾಣ ಹೆಚ್ಚಾಗ್ತದ. ಪೂರೈಕೆ ಹೆಚ್ಚಾದ ಹಾಗೆ ಜನರು ಆ ಸರಕುಗಳನ್ನ ಹೆಚ್ಚು ಖರೀದಿಸ್ತಾರ. ಯಾವಾಗ ಸರಕುಗಳನ್ನ ಹೆಚ್ಚು ಖರೀದಿಸ್ತಾರಲ್ಲ ಆವಾಗ ದೇಶಕ್ಕೆ ಆದಾಯದ ಪ್ರಮಾಣ ಏನಾಗ್ತದ, ಹೆಚ್ಚಾಗ್ತದ. ಯಾವಾಗ ಆದಾಯ ಹೆಚ್ಚಾಗ್ತದಲ್ಲ ಆವಾಗ ಒಂದು ದೇಶ ಏನಾಗಬಹುದು, ಆಟೋಮೆಟಿಕಲಿ ಬೆಳವಣಿಗೆ ಆಗಬಹುದು ಅಂತ ನಮ್ಗೆ. ಅಂದ್ರೆ ಸೆಕೆಂಡ್ ಒನ್ ಈಸ್ increase the GDP. Increase the GDP. The same way when the GDP will be increases, ಯಾವಾಗ GDP ಹೆಚ್ಚಾಗ್ತದ ಅಂತ ಹೇಳ್ತೀವಿ ಅಂತಂದ್ರೆ it means when the GDP will be increases, when the producers are producing the more goods and services in the country economy, the GDP will be increases. Either it will be producing agricultural goods, industrial goods or service sector goods. It is also increases. Means when the three sectors production increases, the same way our country GDP also increases. ಯಾವಾಗ ನಾವು ಅಂತಂದ್ರೆ ಮುಂದಿನ ಒಂದು ಪಾಯಿಂಟ್ ಏನಂತಂದ್ರೆ ಒಂದು ರಾಷ್ಟ್ರದ GDP ಯನ್ನು ಹೆಚ್ಚಿಸುವುದು. GDP ಯನ್ನು ಹೆಚ್ಚಿಸುವುದು ಅಂತಂದ್ರೆ
ಇಲ್ಲಿ ಉತ್ಪಾದನೆ ಹೆಚ್ಚಳ ಆದ ಹಾಗೆ ಏನಾಗ್ತದ, GDP ಹೆಚ್ಚಾಗ್ತದ. ಅಂತಂದ್ರೆ ಈ ನಮ್ಮ ವಲಯದಲ್ಲಿರ್ತಕ್ಕಂಥ ಅಂದ್ರೆ GDP ಹೆಚ್ಚಳ ಯಾವಾಗ ಆಗ್ತದ, ಕೃಷಿ ವಲಯದ ಉತ್ಪಾದಕತೆ ಹೆಚ್ಚಳವಾದ ಹಾಗೆ, ಕೈಗಾರಿಕಾ ವಲಯದ ಉತ್ಪಾದಕತೆ ಹೆಚ್ಚಳ ಆದ ಹಾಗೆ, ಸೇವಾ ವಲಯದ ಉತ್ಪಾದಕತೆ. ಯಾಕಂದ್ರೆ ಆ ಮೂರು ವಲಯಗಳು ಏನ್ ಮಾಡ್ತಾವ, ರಾಷ್ಟ್ರದ ಆದಾಯವನ್ನ ಗಳಿಸ್ತಿರ್ತಾವ. ಯಾವಾಗ ಮೂರು ವಲಯಗಳು ಹೆಚ್ಚು ಆದಾಯವನ್ನ ಗಳಿಸ್ತಾವಲ್ಲ ಅವಾಗ ನಮ್ಮ GDP ಸಹ ಏನಾಗ್ತದ, ಹೆಚ್ಚಿಗೆ ಆಗ್ತಾ ಹೋಗ್ತಿರ್ತದೆ. ಇಟ್ ಮೀನ್ಸ್ when we are increases the sectors of production, the GDP also increases. ಯಾವಾಗ ಉತ್ಪಾದಕತೆ ಹೆಚ್ಚಾಗ್ತಾ ಹೋಗ್ತದಲ್ಲ ವಲಯಗಳ ಮುಖಾಂತರ ಅವಾಗ GDP ಏನಾಗ್ತದ, ಹೆಚ್ಚಾಗ್ತಾ ಹೋಗ್ತದ. And the next one is increases the sectors of production. It means sectors of production like increases the agricultural sector production, industrial sector production and service sector production. ಅಂತಂದ್ರೆ ವಲಯಗಳ ಅಂದ್ರೆ ಆರ್ಥಿಕ ವಲಯಗಳು ಯಾವುವು, ಪ್ರಾಥಮಿಕ ವಲಯ, ಮಾಧ್ಯಮಿಕ ವಲಯ ಮತ್ತು ಸೇವಾ ವಲಯ. ಈ ಮೂರು ವಲಯಗಳನ್ನು ನಾವು ಹೆಚ್ಚಿಸುತ್ತಾ ಹೋದಾಗ, ಮೂರು ವಲಯಗಳ ಉತ್ಪಾದನೆಯನ್ನ ಹೆಚ್ಚಿಸ್ತಾ ಹೋಗಿವಿ ಅಂತಂದ್ರೆ ಆಟೋಮೆಟಿಕ್ಲಿ ಉತ್ಪಾದಕತೆ ಹೆಚ್ಚಾಗ್ತದ. ಉತ್ಪಾದಕತೆ ಹೆಚ್ಚಾದ ಹಾಗೆ GDP ಹೆಚ್ಚಾಗ್ತೈತಿ. ಇಟ್ ಮೀನ್ಸ್ when we are observing the growth, when we are reaches the growth mainly represented to increases the production condition, increases the country's GDP and increases the sectors of production in the goods and services of the country economy. When we are increases the three types of condition, our growth will be increases. ಯಾವಾಗ ನಾವು ಈ ಮೂರು ಹಂತಗಳನ್ನ ಹೆಚ್ಚು ಉತ್ಪಾದಕತೆ ಅಥವಾ ಹೆಚ್ಚು ಬೆಳೆಸಿಕೊಳ್ತಾ ಹೋಗ್ತೇವಲ್ಲ ಅವಾಗ ನಾವು ಬೆಳವಣಿಗೆಯನ್ನು ಸಹಾಯ ಮಾಡಬಹುದು, ನೋಡ್ತಾ ಹೋಗಬಹುದು ಅಂತ ಹೇಳ್ತೀವಿ. And the next one is modernization. The second goal is modernization. ನಮ್ಮ ಎರಡನೇ ಒಂದು ಯೋಜನೆಯ ಗುರಿ ಏನೈತಿ, ಆಧುನೀಕರಣ. Here, so when we are observing the nowadays economic condition, ನಾವು ಇತ್ತೀಚಿನ ದಿನಗಳ ಒಂದು ಎಕನಾಮಿಕ್ ಕಂಡೀಷನ್ ಅನ್ನು ನೋಡಿದಾಗ ವಿದೌಟ್ ಮಾಡರ್ನೈಸೇಷನ್ ವಿ ಕ್ಯಾನ್ ಇನ್ಕ್ರೀಸಸ್ ದ ಕಂಟ್ರೀಸ್ ಎಕಾನಮಿ. ಅಂತಂದ್ರೆ ಯಾವುದೇ ರೀತಿಯಾದಂತಹ ಆಧುನೀಕರಣವಿಲ್ಲದೆ ನಾವು ರಾಷ್ಟ್ರದ ಪ್ರಗತಿಯನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. Because modernization mainly represented to increases the technological progress and increases the production conditions of the different level of using of techniques. ಅಂತಂದ್ರೆ ಆಧುನೀಕರಣ ನಮಗೆ ಏನನ್ನ ಹೇಳಿಕೊಡ್ತೈತಿ ಅಂತಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅತಿಯಾದ ಆಧುನೀಕರಣದಿಂದ ದೇಶದ ಉತ್ಪನ್ನದ ಪ್ರಮಾಣ ಏನಾಗ್ತದ, ಹೆಚ್ಚಾಗ್ತಾ ಹೋಗ್ತದ. ಯಾವಾಗ ಒಂದು ರಾಷ್ಟ್ರ ಹೊಸ ತಂತ್ರಗಳನ್ನ ಹೊಸ ತಂತ್ರಜ್ಞಾನವನ್ನ ಬಳಸಿಕೊಳ್ಳಿಲ್ಲ ಅವಾಗ ರಾಷ್ಟ್ರದ ಉತ್ಪಾದಕತೆ ಏನಾಗ್ತದ, ಹೆಚ್ಚಾಗ್ತಾ ಹೋಗ್ತದ. ದ ಫಸ್ಟ್ ಪಾಯಿಂಟ್ ಈಸ್ ಅಡಾಪ್ಷನ್ ಆಫ್ ನ್ಯೂ ಟೆಕ್ನಾಲಜಿ. Adoption of new technology. When we are adopting the new technology, that is increases the industrial, agriculture and service sectors production. ಅಂದ್ರೆ ಹೊಸ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಯಾವಾಗ ನಾವು ಹೊಸ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡ್ಕೋಲ್ಲ, ಕೃಷಿ ವಲಯದಲ್ಲಿ ಹೊಸ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ, ಕೈಗಾರಿಕೆಯಲ್ಲಿ ಹೊಸ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ, ಸೇವಾ ವಲಯದಲ್ಲಿ ಹೊಸ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಿಕೊಳ್ಳುವುದರಿಂದ ಉತ್ಪಾದಕತೆ ಹೆಚ್ಚಾಗ್ತದ. ಉತ್ಪಾದಕತೆ ಹೆಚ್ಚಾದ ಹಾಗೆ ನಮ್ದು ಕಂಟ್ರಿ ಡೆವಲಪ್ಮೆಂಟ್ ಹೆಚ್ಚಾಗ್ತಾ ಹೋಗ್ತದ. ಇಟ್ ಮೀನ್ಸ್ when the agricultural sector, it means it is increased, it means it is improving the cultivation seeds, the production also increases. ಯಾವಾಗ ಕೃಷಿ ವಲಯದಲ್ಲಿ ಹಳೆ ತಳಿಯ ಬೀಜಗಳ ಬದಲಾಗಿ ಹೊಸ ತಳಿಯ ಬೀಜಗಳನ್ನ ಬಳಸಿಕೊಳ್ಳಿಲ್ಲ ಆವಾಗ ಏನಾಗ್ತದ, ಉತ್ಪಾದನೆ ಹೆಚ್ಚಾಗ್ತದ. And when we are using the old technology like ಅಂತಂದ್ರೆ ಎತ್ತುಗಳು ಮತ್ತು ಮನುಷ್ಯರ ಬದಲಾಗಿ we are using the machines like tractors and other technology, other tools, that is also increase the agricultural sector. And the same way when the industrial sector labor production to technological progress, it is also improving the country's production. ಅಂತಂದ್ರೆ ಕೈಗಾರಿಕಾ ವಲಯದಲ್ಲಿಯೂ ಸಹ ಶ್ರಮಿಕರ ಬದಲಾಗಿ ಹೊಸ ಯಂತ್ರೋಪಕರಣಗಳನ್ನ ಹೊಸ ತಂತ್ರಜ್ಞಾನವನ್ನ ಬಳಸಿಕೊಳ್ಳುವುದರಿಂದಲೂ ಸಹ ಏನಾಗ್ತದ, ಕೈಗಾರಿಕಾ ವಲಯವು ಅಭಿವೃದ್ಧಿ ಆಗ್ತದ. ಅಂಡ್ ಚೇಂಜ್ ಇನ್ ಸೋಷಿಯಲ್ ಔಟ್ಲುಕ್ ಅಂತಂದ್ರೆ ಸಾಮಾಜಿಕತೆಯ ಒಂದು ಚಿತ್ರಣವನ್ನ ಬದಲಾಯಿಸುವುದು. ಚೇಂಜ್ ಇನ್ ದ ಸೋಷಿಯಲ್ ಔಟ್ಲುಕ್ ಲೈಕ್ ಎ ಜೆಂಡರ್ ಎಂಪವರ್ಮೆಂಟ್. It means when we are improving the gender empowerment, it means when we are
ಇಂಪ್ರೂವಿಂಗ್ ದ ಜೆಂಡರ್ಸ್ ಆಫ್ ಮೇಲ್ ಟು ಫೀಮೇಲ್ ಅಂತಂದ್ರೆ ಮೇಲ್ ಅಂಡ್ ಫೀಮೇಲ್. Females are also engaged in the work. They are also producing the goods and services, and they are also contributing to the country's GDP. ಅಂತಂದ್ರೆ changing social outlook mainly represented to when we are give the equal opportunity to male and female. Females are also producing the goods and services in the country economy. They are also contributed to the improving of GDP. ಅಂತಂದ್ರೆ ಯಾವಾಗ ನಾವು ಒಂದು ಜೆಂಡರ್ ಅಂತಂದ್ರೆ ಲಿಂಗದ ಒಂದು ಏನಂತ ಹೇಳ್ತೀವಿ ಅಂತಂದ್ರೆ ಪುರುಷ ಮತ್ತು ಮಹಿಳೆಯರನ್ನ ನಾವು ಸಮಾನವಾಗಿ ಕಾಣೋಣ ಅಂತಂದ್ರೆ ಮಹಿಳೆಯರನ್ನು ಸಹ ನಾವು ಉತ್ಪಾದಕತೆಯಲ್ಲಿ ಬಳಸಿಕೊಳ್ಳೋದ್ರಿಂದ ಅವರಿಂದಲೂ ಸಹ ಏನಾಗಬಹುದು ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ದೊರೆಯುತ್ತೈತಿ ಅಂತ ಹೇಳ್ತಾರೆ. ಅಂಡ್ ಈಕ್ವಲ್ ರೈಟ್ಸ್, ಇಟ್ ಮೀನ್ಸ್ ವೆನ್ ವಿ ಆರ್ ಯೂಸ್ ದ ಈಕ್ವಲ್ ರೈಟ್ಸ್ ಟು ಪೂರ್ ಪೀಪಲ್ ಅಂಡ್ ರಿಚ್ ಪೀಪಲ್ಸ್ ಅಂಡ್ ಮೇಲ್ ಅಂಡ್ ಫಿಮೇಲ್, ಇಟ್ ಈಸ್ ಆಲ್ಸೋ ಇಂಪ್ರೂವಿಂಗ್ ದ ಕಂಟ್ರಿ ಎಕಾನಮಿ. ಯಾವಾಗ ನಾವು ಸಮಾನ ಹಕ್ಕುಗಳನ್ನ ಕೊಡ್ತೇವಲ್ಲ ಅಂದ್ರೆ ಪುರುಷರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಅಥವಾ ವಿವಿಧ ವರ್ಗದ ಜನರಿಗೆ ನಾವು ಸಮಾನತೆಯನ್ನು ಕೊಡುವುದರಿಂದಲೂ ಸಹ ಏನಾಗ್ತದ ಒಂದು ರಾಷ್ಟ್ರ ಮಾಡರ್ನೈಸೇಷನ್ ಆಗ್ತೈತಿ. ಅಂತಂದ್ರೆ ದೇ ಆರ್ ಅನ್ಟಚಬಲ್ ಪೀಪಲ್ಸ್ ಆರ್ ದೇ ಆರ್ ನಾಟ್ ಅನ್ಟಚಬಲ್. ಈ ರೀತಿ ನಾವು ಅವರಿಗೆ ಲಿಂಗ ತಾರತಮ್ಯ ಅಥವಾ ಜಾತಿ ತಾರತಮ್ಯ ಮಾಡದೆ ನಾವು ಅವರನ್ನು ಸಹ ಬಳಸ್ಕೊಂಡಿದ್ದೀವಿ ಅಂತಂದ್ರೆ ಮಾಡರ್ನೈಸೇಷನ್ ಆಗೋದ್ರಿಂದ ಏನಾಗ್ತದ ಪ್ರೊಡಕ್ಷನ್ ಜಾಸ್ತಿ ಆಗ್ತದ. ಅಂಡ್ ನೆಕ್ಸ್ಟ್ ಒನ್ ಇಸ್ ಸೆಲ್ಫ್ ರಿಲಯನ್ಸ್, ಸ್ವಾವಲಂಬನೆ. The self-reliance mainly represented to not only means we are not depending upon the other countries' goods and services, we are depending upon the our country's goods and services. ಅಂತಂದ್ರೆ ಈ ಸೆಲ್ಫ್ ರಿಲಯನ್ಸ್ ಸ್ವಾವಲಂಬನೆ ಏನನ್ನ ಹೇಳಿಕೊಡ್ತೈತಿ ಅಂತಂದ್ರೆ ವಿದೇಶಿ ಸರಕುಗಳಿಗೆ ಅಥವಾ ಬೇರೆಯವರ ಸರಕು ಮತ್ತು ಸೇವೆಗಳನ್ನು ಬಳಸಿಕೊಳ್ಳುವ ಬದಲಾಗಿ ನಮ್ಮ ರಾಷ್ಟ್ರದ ಸರಕುಗಳನ್ನೇ ಅಥವಾ ನಮ್ಮಲ್ಲೇ ಉತ್ಪಾದಿಸಿ ಬೆಳೆಯಾಕತ್ತೀವಿ ಅಂತಂದ್ರೆ ಅದರಿಂದಲೂ ಸಹ ಏನಾಗ್ತದ ಕಂಟ್ರಿ ಡೆವಲಪ್ ಆಗ್ತದ. ಇಟ್ ಮೀನ್ಸ್ the self-reliance mainly represented to it is increase the country's production and increase the utilization of goods and services in the country economy and increases the infrastructures and raw materials to our country's production. ಯಾವಾಗ ನಮ್ಮ ದೇಶದಲ್ಲಿ ಇರತಕ್ಕಂತ ಸಂಪನ್ಮೂಲಗಳನ್ನು ನಾವೇ ಬಳಸಿಕೊಂಡು ನಾವೇ ಉತ್ಪಾದನೆ ಮಾಡಿ ನಾವೇ ಅವುಗಳನ್ನ ಅಭಿವೃದ್ಧಿ ಪಡಿಸಿದ್ದೀವಿ ಅಂತಂದ್ರೆ ರಾಷ್ಟ್ರ ಅಭಿವೃದ್ಧಿ ಆಗ್ತೈತಿ ಅಂತ ಹೇಳ್ತಾರೆ. And the next one is equity. Equity mainly represented to the equity also mainly represented to it is also equity also mainly represented to the gender empowerment and it is also mainly represented to poor and rich people. It means when we are giving the equal chance to the all people, it is also improving the country economy. ಅಂತಂದ್ರೆ ಸಮಾನತೆಯು ಸಹ ಏನು ತೋರಿಸ್ತದ ಒಂದು ಲಿಂಗ ತಾರತಮ್ಯವನ್ನ ಮಾಡದೆ ಜಾತಿ ಮತ ತಾರತಮ್ಯವನ್ನ ಮಾಡದೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ನೀಡೋದ್ರಿಂದ ಏನಾಗ್ತದ ಒಂದು ರಾಷ್ಟ್ರ ಅಭಿವೃದ್ಧಿ ಆಗ್ತೈತಿ ಅಂತ ಹೇಳ್ತೀವಿ. ದೀಸ್ ಆರ್ ದ ಪ್ಲಾನಿಂಗ್ ಅಂಡ್ ಗೋಲ್ಸ್ ಆಫ್ 5 year ಪ್ಲಾನ್ಸ್. ಇದಿಷ್ಟು ಏನಕ್ಕೆ ನಿಮ್ಗೆ ಆರ್ಥಿಕ ಯೋಜನೆ ಅಂದ್ರೆ ಏನು, ಯೋಜನೆಯ ಒಂದು ಗುರಿಗಳು ಏನದವ ಅನ್ನುವಂಥದ್ದು.